ನೀವ ಎಷ್ಟೋ ಮಂದಿಗೆ ಆರಕ್ಕ ಗಪ್ಪ ಕುಂಡ್ರಸ್ದವ ನೀವ ಗಪ್ಪ ಕುಂಡ್ರವ ನೀವ ಇದು ತಲೆಯಾಗಿ ನೀವು ಇಟ್ಕೊಂಡು ಒಂದು ವ್ಯವಹಾರ ಮತ್ತು ನಿಮ್ಮ ವಿಷಯದ ವ್ಯವಹಾರ ನಡೆಸ್ರಿ ಅಂತ ಹೇಳಿ ಅನಂತವಾಗಿ ಶಾಂತವಾಗಿ ಕೂತಂತ ಎಲ್ಲಾ ಭಕ್ತರಿಗೆ ಭಗವಂತ ಸದಾ ನಿಮಗೆ ಕಾಪಾಡಲಿ. ಇದರಿಂದ ನೀವೆಲ್ಲ ಇಲ್ಲಿ ಬಂದು ಕೂಡ್ಯಾರಪ್ಪ ಕೂಡ್ಯಾರ ಡೊಳ್ಳಿನ ಹಾಡಿಕೆಯನ್ನ ಕೇಳಬೇಕಂತ ಹೇಳಿ ನೀವೆಲ್ಲ ಕೂಡಿರಿ. ಒಂದು ಮಾತ ಹಿಂಗ ನೆನಪಿಗೆ ಬರ್ತದಲ್ಲ, ಹೆಂಗ ಬರ್ತದ್ರಿ ಸರ್ ಮಾತ? ನಾನೆಂದು ಗರ್ವದಲ್ಲಿ ಮೆರೆಯದಿರು, ನಾನೆಂದು ಗರ್ವದಲ್ಲಿ ಮೆರೆಯದಿರು, ನೀನೆಂದು ಶಿರಬಾಗು ಗುರವಿಗೆ ನಾನೆಂದು ರಾವಣನು ಹಸುವಳದ. ಹೌದಲ್ರಿ? ನಾನೆಂದು ರಾವಣನು ಹಸುವಳದ, ನೀನು ಎಂದು ಲಂಕೆಯಳು ವಿಭೀಷಣ ಸ್ಥಿರ ಜೀವಿಯಾದನಯ್ಯ. ಚನ್ನಮಲ್ಲಿಕಾರ್ಜುನ ಅಂತ ಹೇಳ್ತಾರ ಮಹಾತ್ಮ. ಹೌದಲ್ರಿಪ್ಪ? ಹೌದು. ಅಕ್ಕಮಹಾದೇವಿ ಮಾತು ಬಳಕೆ ಮಾಡಿದಳು. ನಾವು ಮೊದಲನೆಯ ಸಂದಿನಲ್ಲಿ ಮಾತಾಡುವಾಗ ಏನೇನಾಯ್ತ್ರಿಪ್ಪ? ಸಮಾಧಾನ ಬರ್ಲ್ರಿ. ಹೇಳಿದೇವೆ ನಾವು. ಏನ್ರಿಪ್ಪ? ಜನಪದ ಭಾಷೆಯಲ್ಲಿ ನಿಮ್ಮ ಒಬ್ಬರದೇ ಅಂತ ಹೇಳಲಿಲ್ಲ ನಾನು. ಇಲ್ಲ ಶಿರಾಡೋಣ ಮಾಸ್ತರ ನೀರು ಎಟ್ಟೆಟ್ಟದಾವ, ಲಮಾಣಿ ಹಟ್ಟಿ ಮೇಳದ ನೀರು ಎಟ್ಟದಾವ. ಈ ದೈವದ ಮುಂದೆ ಧರ್ಮ ಸಮರ್ಪಣೆಯಾಗಿ ವಿಚಾರವನ್ನ ಬಿತ್ತರಿಸಿಕೊಂಡು ಹೋಗ್ರಿ. ಅವಾಗ ಜನ ನಿಮಗಾರ ಹೌದಲ್ಲಿ ನಮಗಾರ ಹೌದಲ್ಲಿ ಅಂತ ನಾ ಮಾತಾಡಿದ್ದೆ. ಇದಕ್ಕೆ ಏನೇನು ಮಾತಾಡಿದ್ರಪ್ಪ? ಅಲ್ಲ, ನನ್ನ ಬಿಟ್ಟು ಇವ್ರದ್ದು ಇಷ್ಟ ನೀರು ನೋಡ್ತೀನಂತ ಮಾತಾಡ್ಲಿಲ್ಲ ನಾ. ಇಲ್ಲ, ಎರಡೋ ಮೇಳದ ಅಂತ ಹೇಳ್ದ. ಹೌದು. ಅದಕ್ಕ ಅಮಸಿದ್ದ ಅವ ಹೇಳ್ತಾನ. ಅವ ಹುಡುಗ ಏನ್ ಹೇಳ್ತಾರಪ್ಪ ಪೈಲ್ವಾನ್ರು? ನೀರ 40 ವರ್ಷ ನೋಡ್ಕೋತ ಬಂದಿರಿ ಅಂತ ಹೇಳಿ ಅದೆಲ್ಲ ಬಿಟ್ರಿ. ಮಗ್ಲು ಸೈಡ್ ಹೊಂಟ್ರ. ನೀವು ಅಂದಂಗ ನೀವು ದೊಡ್ಡವ್ರ ಆತರ, ನಾವ್ ಅಲ್ಲಕ್ಕೆ ಬರುದಿಲ್ಲ. ಇರ್ಲಿ, ಮತ್ ನಮ್ಮನ್ನ ಹಚ್ಚಬೇಡ್ರಿ ಅಂತ ಅಲ್ಲಕ್ಕ. 40 ವರ್ಷದೊಳಗ ನೀವು ಎಲ್ಲ ಯಾವ ಸ್ಟೇಜ್ ಮ್ಯಾಲೆ ಶಿರಾಡೋಣ ಮ್ಯಾಲಿನ ಇಂಥ ಊರಾಗ ನಾವು ಗಪ್ಪ ಕುಂಡ್ರಸ ಬಿಟ್ಟೇವಿ. ಮುಂದೆ ಹೆಜ್ಜೆ ಇಡು ಗೊತ್ತಿಲ್ಲ ಅಂತ ಹೇಳಿ ಮುಂದಿನ ಸಂದಿಗೆ ನೀವ ಕೈ ಅಂತ ಹೇಳ್ರಿ. ಅವಾಗ ನಮ್ಮ ನೀರು ನೀವು ನೋಡ್ದಂಗ ಹಾಕದ. ಅವಾಗ ನಮ್ಮ ನೀರು ನೋಡ್ದಂಗ ಹಾಕದೆ. ಹೌದಾ? ಆಮೇಲೆ ಅಣ್ಣಪ್ಪ ಗೌಡ್ರು ಮಾತಾಡಿದ್ರ. ಅವರು ಏನ್ ಮಾತಾಡಿದ್ರಪ್ಪ ಗೌಡ್ರು? ನಾವೆಲ್ಲ ಭಗವಂತನ ಮಕ್ಕಳು. ಈ ಮನುಷ್ಯ ಜನ್ಮ ಮುಕ್ತನಾಗಬೇಕಾದ್ರೆ ಗುರು ಬೇಕು. ಗುರು ಇಲ್ಲದೆ ಮುಕ್ತನಾಗಲಿಕ್ಕೆ ಬರುದಿಲ್ಲ ಅಂದ ಬಳಕ ಇವ ಒಂದು ಗುರುವಿಂದ ಲಿಸ್ಟ್ ತೆಗದಾನ. ಬಾಳ ತಕ್ಕೋದ್ರಿ, ನನಗ ನೆನಪಿಳಿದಿಲ್ರಪ್ಪ. ಒಂದ್ ಎಷ್ಟುದಾಯ್ತು ನೋಡ್ರಿ. ದೀಕ್ಷಾ ಗುರು, ಮೋಕ್ಷ ಗುರು, ಶಿಕ್ಷಾ ಗುರು, ಗುರುವಿನ ಗುರು, ಪರಮ ಗುರು, ರಾಜ್ಯ ಗುರು, ಧರ್ಮದ ಗುರು. ಬಾಳತ್ತೀಗ ಗಪ್ಪ ಕೂತು ರಿಟೈರ್ಮೆಂಟ್ ಗುರುಗಳು ಬಾಳತ್ತೀಗ ಅಂದಾರ. ಅದನ್ನ ನೆನಪು ಹಾರ್ದಂಗ ಮಾಡಿ ಅದು ಹೇಳಿ ಇವರು ಅದಾರ ಇಲ್ಲಿ ರಿಟೈರ್ಮೆಂಟ್ ಗುರುಗಳು. ಇವ್ರು ಏನು ಮಾಡ್ಯಾರ ಅಂದಾರ ಅವರು. ಹಿಂಗಂದಾರ ನೋಡ್ರಿಪ್ಪ. ನಾ ಏನು ಮಾಡಿದ ಅನ್ನೋದು ನಿಮಗೂ ಗೊತ್ತದ. ನಾ ಏನು ಮಾಡಿದ ಅನ್ನೋದು ನಿಮಗೂ ಗೊತ್ತದ. ಮತ್ ಕೂನಿದ್ದು ಹಿಂಗ್ ಮಾತಾಡ್ತಾರ್ರಿ. ಅವ್ರ ಗುರುತಿದ್ದು ಮಾತಾಡ್ತಾರ. ಅವರು ಏನ್ ಮಾಡ್ತಾರ? ಒಂದು ಮಾತು ಹಿಂಗ ಹೇಳ್ತಾರ. ಏನ್ ಹೇಳ್ತಾರಪ್ಪ? ನೋಡು, ಮುಕ್ತಿಗೊಯ್ಯವರು ನೀವು ಅಲ್ಲ, ಮುಕ್ತಿಗೊಯ್ಯವ ನಾನು ಅಲ್ಲ. ನೀವು ಅಲ್ಲ, ನಾನು ಅಲ್ಲ. ಆದ್ರೆ
ನಾನು ಶಾಲೆ ಒಳಗೆ ಮಾಸ್ತರಾಗಿ ಈಗ ಒಂದು 1.5 ವರ್ಷ ಆಯ್ತು ರಿಟೈರ್ಮೆಂಟ್ ಆಗಿದ್ ನಾನು. ಹೌದು ಹೌದಾ. ಆದ್ರೆ ನನ್ನಿಂದ ಯಾರು ಪ್ರಾಥಮಿಕ ಶಾಲೆ ಮಾಸ್ತರ್ ಅದಾರ ಅವರಿಂದ ಕೆಲಸ ಆಗ್ಯಾವ. ನಿಮ್ಮಿಂದ ಏನಾಗಿಲ್ಲ. ಇಲ್ಲ ಇಲ್ಲ. ನೀವು ಆದದ್ದು ಅವ್ರದಿಂದ ಆಗಿರಿ. ಹೌದಾ. ನೀವರೇ ಎಲ್ಲ ಮುಕ್ತಿಗೆ ಹೋಗಿರಿ. ನೀವು ಮುಕ್ತಿ ಮಾಡ್ಕೊಳ್ಳಂತ ಗುರುವಿನರ ಎಲ್ಲಿ ಮುಟ್ಟಿರಿ ಏನೋರಿಪ್ಪ ಹೇಳಿ ನನಗೆ. ನೀವೆಲ್ಲಿ ಹೋಗಿರ ಮುಕ್ತಿಗೆ? ಇನ್ನ ನಾವು ಕನ್ನಡ ಶಾಲೆ ಮಾಸ್ತರ್ಗಳ ಕೆಲಸ ಮಾಡ್ಯಾರ. ಹೌದು. ಒಬ್ಬ ಇಂಜಿನಿಯರ್ ಆಗ್ಬೇಕಾದ್ರೆ ಟೆಕ್ನಾಲಜಿ ಬೆಳಿಬೇಕಾದ್ರೆ ಕನ್ನಡ ಶಾಲೆ ಮಾಸ್ತರ್ ಬೇಕು. ಮೊದಲು ಬೇಕು. ಒಬ್ಬ ಒಳ್ಳೆಯ ಡಾಕ್ಟರ್ ಆಗ್ಬೇಕಾದ್ರೆ ಕನ್ನಡ ಶಾಲೆ ಮಾಸ್ತರ್ ಬೇಕು. ಒಬ್ಬ ಜಜ್ಮೆಂಟ್ ಸತ್ಯದಿಂದ ನ್ಯಾಯ ಕೊಡುವಂತ ಜಡ್ಜ್ ಆಗ್ಬೇಕಾದ್ರೂ ಕನ್ನಡ ಶಾಲೆ ಮಾಸ್ತರ್ ಬೇಕು. ಮೊದಲು ಬೇಕು. ಈ 3 ಮಂದಿ ಆದದ್ದು ಒಬ್ಬ ರಿಟೈರ್ಡ್ ನನ್ನಂತ ಮಾಸ್ತರ್ದಿಂದ ಆಗ್ಯಾರ. ಒಬ್ಬ ಮಾಸ್ತರ್ ಇರ್ಲಿಲ್ಲ ಅಂದ್ರೆ ಈ 3 ಮಂದಿ ಯಾರು ಅಲ್ಲ, ಅವ್ರು ಆಗ್ತಿದ್ದಿಲ್ಲ. ನಾವು ಇಟ್ಟರ ನಮ್ಮ ಕೈಲಿ ಆದಟ್ಟು ಮಾಡಿಯೇವಿ. ನೀವೇನು ಮಾಡಿರಿ? ನೀವೇನು ಮಾಡಿರಿ ಹೇಳಿ. ನೀವು ಹೇಳ್ತಾರಪ್ಪ ಸಾವ್ಕಾಶ. ಇನ್ನೊಂದು ಮಾತು ಹೇಳಿದ್ರೆ ಅವರು ವಿಷಯ ಇಟ್ಟೇವಿ ನಾವು. ಅಪೇಕ್ಷೆ ಮತ್ತು ನಿರಾಪೇಕ್ಷೆ. ಹೌದು. ಅವರು ಅಪೇಕ್ಷೆ ತಗೊಂಡು ಹೇಳಿದ್ರ ಅವರು ಏನ್ ಹೇಳಿದ್ರಪ್ಪ? ಇಲ್ಲೆಲ್ಲ ನೀವೆಲ್ಲ ಬಂದಿರಲ್ಲ, ನೀವೆಲ್ಲ ಬಂದಿರಲ್ಲ. ಒಂದು ಅಪೇಕ್ಷೆ ಇಟ್ಟುಕೊಂಡೇ ಬಂದಿರಂತ. ಅಪೇಕ್ಷೆ ಇಟ್ಟುಕೊಂಡ ಇಲ್ಲಿಗೆ ಬಂದಿರಂತ ಹೇಳ್ತಾರ ಅವರು. ಹೇಳ್ಯಾರಪ್ಪ. ಅಪೇಕ್ಷಾ ಇಟ್ಟುಕೊಂಡು ಯಾರು ಇಲ್ಲಿಗೆ ಬರ್ತಾರ ಅವರು ನಿಜವಾದ ಭಕ್ತರೇ ಅಲ್ಲ. ಅಲ್ಲ ಇವನ ಬೇಕನ್ನವ ಬಡವ. ಬಡವ ಯಾರು ಬೇಡ್ತಾನ ಅವ ಬಡವ, ಸಾಕನವ ಶ್ರೀಮಂತ. ಯಾರು ಸಾಕತಾರ ಅವನಟ್ಟು ಶ್ರೀಮಂತ್ರ ಯಾರು ಇಲ್ಲ. ಒಂದು ಮಾತ 12ನೇ ಶತಮಾನದೊಳಗ ಆಗಿ ಹೋದಂತ ಮಾತು ಹೇಳ್ತೇವೆ ನಾವು. ಏನ್ರಿಪ್ಪ ಮಾತದು? ಬಸವಣ್ಣ ಹೇಳ್ತಾನ. ಏನ್ ಹೇಳ್ತಾರಪ್ಪ? ಬ್ರಹ್ಮ ಪದವಿಯನ್ನು ಅಲ್ಲೇ, ಒಲ್ಲೆ ವಿಷ್ಣು ಪದವಿಯನ್ನು ಅಲ್ಲೇ, ನೊಲ್ಲೆ ರುದ್ರ ಪದವಿಯನ್ನು ಒಲ್ಲೆ. ನಿಮ್ಮ ಬಾಗಿಲ ಕಾಯುವ ಸುನಕನನ್ನಾಗಿರಿಸು ಅಂತ ಹೇಳ್ದವ. ಹೌದಾ? ನಿಮ್ಮ ಬಾಗಿಲ ಕಾಯುವಂತ ಒಂದು ನಾಯಿ ಸುನಕನನ್ನಾಗಿರಿಸು ನನ್ನನ್ನ. ಯಾವ ಜಗತ್ತಿನೊಳಗ ಕೊಟ್ಟದ್ದು ನನಗೆ ಬೇಕಾಗಿಲ್ಲನೇ ಕೊಟ್ಟದ್ದು ನಾ ಬೇಡುದಿಲ್ಲ ಅಂತ ಹೇಳ್ದವ. 12ನೇ ಶತಮಾನದ ಸಂತ ಹೇಳ್ತಾನ. ಮುಂದೆ ಪಂಡರಪುರದ ತುಕಾರಾಮ ಮಹಾರಾಜ್ ಹೇಳ್ತಾನ. ಏನ್ ಹೇಳ್ತಾನ್ರಿಪ್ಪ? ಪಾಂಡುರಂಗ ಹೇಳ್ತಾನವ. ಏನ್ ಹೇಳ್ತಾನ್ರಿ? ಇಷ್ಟೆಲ್ಲ ಲಕ್ಷ ಲಕ್ಷ ಭಕ್ತರು ನನ್ನ ಕಡೆ ಬರ್ತಾರ. ಇಟ್ಟಂಗಿ ಮೇಲೆ ಟೊಂಕಿನ ಮೇಲೆ ಕೈ ಇಟ್ಟು ಬಂದವರಿಗೆಲ್ಲ ಕೆಟ್ಟ ಗಂಡಿನ ನೋಡ್ತಾನ ಪಾಂಡುರಂಗ. ಹೌದಾ? ತುಕಾರಾಮ ಬಂದ ತೆಳಗ ತಲಿ ಹಾಕ್ತಾನ. ತೆಳಗ ತಲಿ ಹಿಂಗ್ ಮಾಡ್ತಾನ ನೋಡ್ರಿಪ್ಪ. ಹಿಂಗ ಒಮ್ಮ ರುಕ್ಮಿಣಿ ಕೇಳಿದಳು. ಏನ್ ಕೇಳ್ತಾಡ್ರಿಪ್ಪ? ಎಲ್ಲರೂ ಬಂದ್ರ ಕೆಟ್ಟ ಗಂಡಿಲೆ ನೋಡ್ತಿ, ಮುಖ ಎತ್ತಿ. ತುಕಾರಾಮ ಬಂದ್ರೆ ಹಿಂಗ್ಯಾಕೆ ತಲೆ ಬಾಗ್ತಿ ಅಂತ ಹೇಳಿ ಅವಾಗ ಪಾಂಡುರಂಗ ಹೇಳ್ದ. ಏನ್ ಹೇಳ್ತಾನ್ರಿಪ್ಪ? ರುಕ್ಮಿಣಿ ಇವರೆಲ್ಲಾರು ಬರ್ತಾರಲ್ಲ, ನನಗೆ ಮಕ್ಕಳು ಕೊಡು, ಹೊಲ ಕೊಡು, ಮನೆ ಕೊಡು, ಸಿರಿ ಕೊಡು, ರೊಕ್ಕ ಕೊಡು, ರೂಪಾಯಿ ಕೊಡು, ಎಲ್ಲ ಬೇಡವ್ರಿ ಅದಾರ ಇವ್ರು. ಎಲ್ಲಾರು ಬೇಡ್ಲಿಕ್ಕೆ ಬರ್ತಾರ. ಇಲ್ಲಿ ಎಲ್ಲ ಬೇಡ್ಲಿಕ್ಕೆ ಬರೋರು ಅದಾರ. ಆದ್ರೆ ತುಕಾರಾಮ ಎಂದು ನನಗ ಇದು ಕೊಡುವಂತ ಬೇಡಲಿಲ್ಲ. ಇಲ್ಲ ಜೀವನದೊಳಗೆ ನಿರಾಪೇಕ್ಷೆ ಯಾವುದೋ ಇಲ್ಲದೆ ಬದುಕಿದವ ಸಂತ ತುಕಾರಾಮ ಮಹಾರಾಜ್. ಹೌದಾ? ಅದಕ್ಕೆ ಅವನ ಭಕ್ತಿ
ಅವನ ಭಕ್ತಿ ನನ್ನ ತಲೆ ಮೇಲೆ ವಾಚಾಗ್ಯದ. ಅದಕ್ಕೆ ನಾವ ಬಂದ್ರ ತೆಳಗ ತಲೆ ಹಾಕ್ತೀನಿ ಅಂತ ಹೇಳ್ದ. ಹೌದಾ ಹೌದಾ ನಿಜವಾದಂತವರು ಯಾರಾದರೂ ಜೀವನದೊಳಗ ಇದ್ರು ಅಂದ್ರ ಇರಬೇಕು ಅಂದ್ರ ಯಾರ ಮುಂದು ಏನು ಬೇಡ ಅಪೇಕ್ಷೆ ಮಾಡಬೇಡ್ರಿ. ಅಪೇಕ್ಷೆ ಮಾಡುವಂತ ಸಣ್ಣತನ ಈ ಜಗತ್ತಿನೊಳಗೆ ಮತ್ತೊಂದಿಲ್ಲ. ಇಲ್ಲ ಇಲ್ಲ ಇನ್ನೊಬ್ಬರ ಮುಂದೆ ಕೈ ಒಡ್ಡುವಂತ ಸಣ್ಣಸ್ತನ ಈ ಜಗತ್ತಿನೊಳಗೆ ಇಲ್ಲ. ಹಾಲ ಮತದೊಳಗ ಬೀರದೇವರ ಕೈಯಾಗ ಶಿವನೇ ಶಿಡಾಣ ಸಿದ್ದನ ಕೈಯಾಗ ಮಹಾಲಿಂಗರಾಯ ಸಾನಿ ಬೇರಾಗ ಸಮದಾಸರಿಗೆ ಅಂತ ಕೊಟ್ಟಾಗಿ ನಾವು ಒಂದು ದಿನ ನನಗೆ ಇದು ಬೇಕಂತ ಬೇಡಲಿಲ್ಲ. ಇಲ್ಲ ಇಲ್ಲ ಮಹಾಲಿಂಗರಾಗ ಗುರು ಮಲಬೆಗೆ ಹಾಕಿ ಮಾತಾಡವ ಏನು ಬೇಡ್ತಾನ ನೋಡಿ ಇವನ ಸಿಗಿಸ್ಬೇಕಲ್ಲವ. ಮಾಳಪ್ಪ ಇದು ಬೇಕೇನ ಅಂದ ಬಳಕ ಮಾಳಪ್ಪ ನಗತಿದ್ದ. ಕುಲು 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 ನನಗೇನು ಬೇಡ ನನಗೇನು ಬೇಡ ತಿದ್ದ. ಹೌದಾ ಹಂಗ ನಿರಾಪೇಕ್ಷೆಯಿಂದ ಎಷ್ಟು ಮಂದಿ ಗುಡಿ ಕಟ್ಕೊಂಡು ದುಡ್ದಾರಲ್ಲ, ದೇವರಾಗಿ ಕೂತಾರಲ್ಲ, ಇವರು ಯಾರೋ ಎಂದು ಯಾರ ಮುಂದೂ ಬೇಡಿಲ್ಲ, ಯಾರಿಗೂ ಕೈ ಚಾಚಿಲ್ಲ. ಬೇಕಂದವ್ರು ನಾವು, ಬೇಕಂದವರು ನಾವು, ಬೇಡದವರು ಅವರು ಕೂತಾರ ನೋಡ್ರಿ. ಗುಡ್ಡದೊಳಗ ಇಂತ ಜನ ಜಾತ್ರೆ ನರಿಬೇಕು. ಅವರಿಗೆ ನಮಗೆ ಎಷ್ಟು ಅಂತರದ ಅಂದ್ರ ಮುಗಿಲಿಗೆ ನೆಲಕ ಇದ್ದಷ್ಟು ಅಂತರದ. ಮುಗಿಲಿಗೆ ನೆಲಕ ಎಷ್ಟು ಅಂತರದಲ್ಲ ಅಷ್ಟು ಅಂತರದ. ಹೌದಾ ಇನ್ನು ಹೇಳಿದ್ರು ಮೊಸರು ಮಾರ್ಲಿಕ್ಕೆ ಹೊಂಟ್ರು, ಸೀರೆ ಉಟ್ಕೊಂಡ ಹೆಂಗಸರೊಳಗೆ ಗಂಡಸಿದ್ದ ಅವನಿಗೆ ಬಾರ್ಕೊಲೆ ಹೊಡೆದ. ನೋಡ್ರಿಪ್ಪ ಅದು ಸಂಘ ದೋಷ. ಅದು ಸಂಘ ದೋಷ. ಅದು ಸಂಘ ದೋಷ ಆಯ್ತಂದ್ರ ಹಂಗ ಹಾಕದ. ಅದು ಕೂಡಿ ಕೆಟ್ಟವರು. ಹೌದಲ್ಲ, ಕೂಡಿ ಕೆಟ್ಟವರು. ಕೂಡಿ ಕೆಡೋದು ಸಂಘ ದೋಷದಿಂದಾಗಿರ್ತದ. ಸಂಘ ಅದು ಅವನಿಗೆ ಹಂಗ ಮಾಡ್ಯಾದ. ಅದಕ್ಕ ಆ ಮಾತೇನು ಹೇಳ್ಬೇಡ್ರಿ. ಕಲ್ಯಾಣ ಪಟ್ಟಣದಾಗ ಒಂದು ಮಾತಾಗಿ ಹೋಯ್ತು ಬಂಧುಗಳೇ, ಲಕ್ಷ ಕೊಟ್ಟು ಕೇಳ್ರಿ ನೀವು. ಏನ್ರಿಪ್ಪ ಯಾವ ಮಾತದು? ಶರಣರ ಕಾಲಕ್ಕ ಈ ಜಾತಿ ಪದ್ಧತಿಯಲ್ಲಿ ಬಹಳ ಬಿಗಿಯಾದಂತ ಮಾತುಗಳಿದ್ದು. ಹೌದಲ್ರಿಪ್ಪ ಹೌದು. ಕೆಳವರ್ಗದ ಸಮಾಜದವರನ್ನು ತುಳಿತಿದ್ರು ಮೇಲ್ವರ್ಗದ ಜನ. ಹೌದು. ಕೆಳವರ್ಗದ ಜನರಿಗೆ ಎಷ್ಟು ತ್ರಾಸ ಕೊಡ್ತೀರಿ ಅಂದ್ರೆ ಹೇಳಕ್ ಆಗ್ತಿದ್ಲ. ಹೌದು. ಒಂದು ಹುಡುಗ ಏನ್ ಮಾಡಿದ್ರಿಪ್ಪ? ಕಲ್ಯಾಣ ಪಟ್ಟಣದೊಳಗೆ ಹಿಂಗ ಬಂದು ಕಟ್ಟಿ ಮ್ಯಾಲ ಕೂತ, ಮ್ಯಾಲ ವರ್ಗದ ಜನ ಎಲ್ಲ ಬಂದು ಅವನಿಗೆ ದನಕ್ಕೆ ಬಡದಂಗ ಬಡದ್ರು. ಇಲ್ಲಾಕ ಕುತ್ತಿ ಅಂತ ಹೇಳಿ, ಇಲ್ಲಾಕ ಕುತ್ತಿ ಅಂತ ಹೇಳಿ ಕಣ್ಣಾಗ ರಕ್ತ ಬರಂಗ ಬಡದ್ರು. ಜೀವ ಹೋಗುವಂಗ ಬಡದ್ರು. ಬಡದು ಹಾದ್ರು. ಅಳ್ಕೋತ ಹುಡುಗ ಕೂತು ಅದೇ ಹಾದಿನ ಬಸವಣ್ಣವರು ಹೊಂಟ್ರು. ಆ ಹುಡುಗ ಬಂದು ಎತ್ತಿ ಹಿಡಿದ್ರು. ಎರಡು ಕಣ್ಣಾನ ನೀರ ರಕ್ತ ಸಾರ್ತಿತ್ತು. ಕಣ್ಣು ಕಾಣಲ್ಲ ಹುಡುಗ ಎತ್ತುರ್ಪ್ಲೆ ಬಸವಣ್ಣ ಅಂತ ಕೂಗಿ ಬಿಡ್ತು. ಅಲ್ಲ ಇವನ ಕಣ್ಣು ಕಾಣಲ್ಲ ಹೆಂಗ್ರಿಪ್ಪ? ಬಸವಣ್ಣ ಅಂದ. ಅವಾಗ ಬಸವಣ್ಣ ಕೇಳ್ದ, ನಿನ್ನ ಕಣ್ಣಾಗ ರಕ್ತ ಬರ್ಲಾಕತ್ತದ, ಕಣ್ಣು ಕಾಣಲ್ಲ. ಕಣ್ಣು ಕಾಣುದಿಲ್ಲ, ಬಸವಣ್ಣ ಹೆಂಗಂದ ಅಂದ ಬಳಕ ಹುಡುಗ ಹೇಳ್ತಾನೆ. ಏನ್ ಹೇಳ್ತಾನ್ರಿಪ್ಪ? ಯಪ್ಪ, ಬಿದ್ದವರಿಗೆ ನೊಂದವರಿಗೆ ಯಾರಾದರೂ ಕಲ್ಯಾಣ ಪಟ್ಟಣದೊಳಗೆ ಹಿಡವರಾದ್ರೆ ಬಸವಣ್ಣನ ಹೊರತು ಯಾರೂ ಎತ್ತುದಿಲ್ಲ ಅಂತ ಹೇಳ್ಬಿಟ್ಟ. ಹೌದು, ಮತ್ತೆ ಯಾರೂ ಇಲ್ಲ, ಯಾರೂ ಎತ್ತುದಿಲ್ಲ. ಅದಕ್ಕೆ ಆತ್ಮೀಯ ಬಂಧುಗಳೇ, ಇವತ್ತವರು ಬೇಡ್ಕೋತ ಹೊಲ ಕೊಡು, ಮನೆ ಕೊಡು, ನಮಗ ಅದು ಕೊಡು, ಇದು ಕೊಡು ಬೇಡ್ಕೋತ ಹೋಲಿ, ಬೇಡುದು ಇಲ್ಲ. ಕಳಿಸ್ಬೇಕತ್ತಾರ. ನಾವು ನಿರಾಪೇಕ್ಷೆಯಿಂದ ಈಗ ಏನದ ಇಟ್ಟ ಸಾಕು, ಹಿಂಗ ಬದುಕ ಹಸರು ಮಾಡ್ಕೋತ ಹೋಗುದನ್ನುವಂತ ಮಾತನ್ನ ನಾವು ಮುಂದಿನ ಸಂಧಿಗೆ ಮಾತು ಹೆಚ್ಚು ಬೆಳೆಸಲಾರ್ದೆ, ಮುಂದಿನ ಸಂಧಿಗೆ ಮತ್ತವರು ಏನು ಮಾತಾಡ್ತಾರ ಅದಕ್ಕೆ ಒಂದು ಅಥವಾ ಎರಡೇ ಉದಾಹರಣೆ ನಾವು ಕೊಟ್ಕೋತ ಹೋಗುನು. ರಾಮಾಯಣದ ಮಾತು ಹೇಳಿದ್ರಿ. ಏನ್ ಹೇಳ್ಯಾರಪ್ಪ? ನಾಳೆ ಅಂತದ 13 ವರ್ಷ 14 ವರ್ಷವಾಯ್ತು. ಎಲ್ಲರ ಅಪೇಕ್ಷೆ ಇತ್ತು ಶ್ರೀರಾಮಚಂದ್ರ ಸಿಂಹಾಸನ ಏರಬೇಕಂತ ಹೇಳಿ. ಆದ್ರ ಶ್ರೀರಾಮಚಂದ್ರ ಸಿಂಹಾಸನ ಏರದು ತಪ್ಪದ್ರು ಸಹಿತ ನಕ್ಕೋತ 14 ವರ್ಷ ವನವಾಸಕ್ಕೋದ. ಬೇಡದು ಅಂದ, ಬೇಡದು ನಿರಾಪೇಕ್ಷೆ ಮಾಡ್ದ.
ಗಾದಿ ನನ್ನ ಕೈ ತಪ್ಪ್ಯಾದಂದ್ರೆ ನನ್ನ ಮನಸ್ಸಿಗೆ ನೋವಿಲ್ಲ ಅಂದವ, ಬ್ಯಾಡಿದು ಬ್ಯಾಡಿದು ಅಂತ ಹೇಳ್ದವ. ಹೌದಾ? ನಿರಾಪೇಕ್ಷ ಮಾಡಿದಕ್ರ ಶ್ರೀರಾಮಚಂದ್ರ ಪ್ರಭು ಇಡೀ ಜಗತ್ತಿಗೆ ಪುರುಷೋತ್ತಮ ಅನ್ನಿಸ್ಕೊಂಡಾನ, ದೇವರಾಗಿ ಕೂತಾನ. ಇವರೆಲ್ಲಾ ದೇವರುಗಳು ಬೇಡ ಇಲ್ಲ, ಇವರು ಬೇಡದ್ರಂದ್ರ ಅವರು ದೇವರ ಆಗತಿತ್ತಲ್ಲ ಅನ್ನುವಂತ ಮಾತನ್ನ ಹೇಳಿ ಇಷ್ಟಕ್ಕೆ ಮಾತು ಬಂದ್ ಮಾಡಿ ಇನ್ನ ಯಾವ ಜಕ್ರಾಯ ಮಾಳಿಂಗರಾಯ ಇಬ್ರು ಅಣ್ಣ ತಮ್ಮರು ಕೂಡಿ ತಾಯಿಗೆ ಮರವು ಬಿದ್ದಿತ್ತು. ಆ ಮಾಯಾ ಪರದಿ ಮಾಳಿಂಗರಾಯ ತ್ರಿಕಾಲ ಜ್ಞಾನಿ ಮಾಳಿಂಗರಾಯ ತಾಯಿಗೆ ಸಹಿತ ಮರವದ ಅನ್ನೋದನ್ನ ಮೋಹ ಅಂಟಿಕೊಂಡಾದ, ಬೇಕನ್ನೋದು ಅಂಟಿಕೊಂಡಾದ. ಅದನ್ನ ಬದಿಗೆ ಹ್ಯಾಂಗ ಸರಿಸದ ಅನ್ನೋದು ಒಂದು 4 ನುಡಿ ಖ್ಯಾಲಿ ಹಾಡಿ ಮತ್ತು ನಮ್ಮ ಲಮಾಣಿ ಹಟ್ಟವರಿಗೆ ಬಾಳೆ ಕೊಡ್ತೇವೆ. ಏನೇನು